ಹಿಂಗಾಗಿ ಕರೆಸಿರ್ ನನಗೆ. ಯಾಕೆ ನಿಮಗೆ ಹಿಂದಿದ್ದವ್ರಿಗೆ ಇಲ್ಲಿ ಬಾತ್ ಹೇಳ್ತೀನಂದ್ರೆ, ರಾಶಿ ಕಣದಾಗ ಕಾಳು ಬಿದ್ದು ಅಂದ್ರೆ ಚೀಲ್ದಾಗ ಬರ್ತಾವ. ಅಕಸ್ಮಾತ್ ಅವು ಕಣ ಬಿಟ್ಟು ಹೊರಗೆ ಹೋದು ಅಂದ್ರೆ ಮಣ್ಣು ಪಾಲಾಗಿ ಹೋಗ್ತಾವ. ನಾ ಹೇಳೋ ತಾತ್ಪರ್ಯ ಏನಂದ್ರೆ, ಈ ಕಣದಾಗ ಬಂದ್ರಿ ಅಂದ್ರೆ ನೀವು ನಮ್ಮ ಚೀಲ್ದಾಗ ಬರ್ತೀರಿ. ಅಕಸ್ಮಾತ್ ನೀವು ಕಣದಾಗ ಬರಲಿಲ್ಲ ಅಂದ್ರೆ ಆ ಕಡೆ ಹೊರಗೆ ಹೋಗ್ತೀರಿ. ನೀವೇ ತಿಳ್ಕೊಂಡು ಏನು ಒಳಗೆ ಬರ್ತೀರೋ ಏನು ಹೊರಗೆ ಹೋಗ್ತೀರೋ ಅದನ್ನು ನಿಮಗೆ ಬಿಟ್ಟು ಕೊಟ್ಟ ವಿಷಯ. ಅದಕ್ಕಾಗಿ ತಾವೆಲ್ಲ ಭಾಳ ಏನ್ರಿ ಇದ್ದಕ್ಕಿದ್ದಂಗೆ ಹೇಳ್ತೀರಿ ಅಂದ್ರೆ ನಾವು ಕಡ್ಕೊಳ್ಳೋ ಮಡಿವಾಳಪ್ಪನ ತತ್ವದವರು. ನಮ್ಮದು ಯಾವತ್ತೂ ಮುಚ್ಚಿಟ್ಟು ವ್ಯವಹಾರ ನಮ್ಮದಿಲ್ಲ. ಯಾವತ್ತೂ ಏನಿರ್ತೈತೆ ಅದನ್ನು ಹೇಳೋದು. ಅದಕ್ಕಾಗಿ ಕಾಶಿ ಒಳಗೆ ಕಬೀರದಾಸ ಅಂತ ಆಗಿ ಹೋದ ಒಬ್ಬ ದೊಡ್ಡ ಶರಣ, ನಮ್ಮ ಶರಣಬಸವೇಶ್ವರಂಗ ಒಬ್ಬ ದೊಡ್ಡ ಸಂತ ಆಗಿ ಹೋದ. ಅವ ದಿನನಿತ್ಯ ಏನು ಮಾಡ್ತಿದ್ದ ಅಂದ್ರೆ ಚಂತನ ಕಾಯಕ ಮಾಡಿ ಬರ್ತಿದ್ದ. ಕಾಯಕಂದ್ರೆ ನೀವು ಹೆಂಗೆ ದುಡಿತೀರ ಹೊಲದಾಗ, ತನ್ನದು ಅವನು ಕಾಯಕ. ಚಂತನ ದುಡಿದು ಮನೆಗೆ ಬರ್ತಿದ್ದ. ಸಂಜೆ 8 ಗಂಟೆ ಆಯ್ತಂದ್ರೆ, ಈ ಟೈಮ್ ಆಯ್ತಂದ್ರೆ ಮಡದಿ ಮಕ್ಕಳು ಕಲ್ತು ಊಟ ಮಾಡಿ ಅವ್ರು ಎಲ್ಲಿ ಪುರಾಣ ಪುಣ್ಯಕಥೆ ಇದ್ದಲ್ಲಿ ಹೋಗ್ತಿದ್ರು. ಅಕಸ್ಮಾತ್ ಇರಲಿಲ್ಲ ಅಂದ್ರೆ ಏನು ಮಾಡ್ತಿದ್ರು ಅಂದ್ರೆ ತಮ್ಮ ಮನ್ಯಾಗ ಚಂತನ ಕಾಯಕ ಮಾಡಿ ಬಂದು ಸಂಜೆ 7-8 ಗಂಟೆಗೆ ಊಟ ಮಾಡಿ ಎಲ್ಲ ಮಡದಿ ಮಕ್ಕಳು ಕಲ್ತು ಅವನೊಂದು ಅವೇನು ದೊಡ್ಡ ಶ್ರೀಮಂತ ಇದ್ದಿದ್ದಿಲ್ಲ, ಭಾಳ ಬಡವಿದ್ದ. ಅವನ ಗುಡಿಸಲ, ಊರು ಹೊರಗೆ ಗುಡಿಸಲ, ತನ್ನ ಗುಡಿಸಲದೊಳಗೆ ಊಟ ಮಾಡಿ ಗಂಡ ಹೆಂಡತಿ ಕಲ್ತು ಅವನ ಮಕ್ಕಳು ತಗೊಂಡು ಪರಮಾತ್ಮನ ನಾಮಸ್ಮರಣೆ ಮಾಡ್ತಿದ್ದ. ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಅಂತ ತನಗೆ ಎಲಿತನ ನೀತಿ ಬರ್ತದಲ್ಲ ಅವೆಲ್ಲ ಬಂದ್ ಮಾಡಿ, ತನಗೆ ಎಲಿತನ ನೀತಿ ಬರ್ತದಲ್ಲ ಅಲಿತನ ಭಜನ ಮಾಡಿ ಮುಕ್ಕೋತಿದ್ರು. ಆ ಊರಾಗ ಒಬ್ಬ ಗೌಡ ಒಬ್ಬಕ್ಕೆ ವೇಷ ಹೆಣ್ಮಗಳು ಇಟ್ಕೊಂಡಿದ್ದ. ಗೊತ್ತಾಗ್ತದಲ್ರಿ? ಹಾಂ, ವೇಷ ಹೆಣ್ಮಗಳು ಇಟ್ಕೊಂಡಿದ್ದ. ಆ ವೇಷ ಹೆಣ್ಮಗಳು ಗುಡಿಸಲು ಎಲ್ಲಿತ್ತಂದ್ರೆ, ಇವ ಏನು ಕಬೀರದಾಸ ಇದ್ದಲ್ಲ, ಕಬೀರದಾಸನ ಗುಡಿಸಲು ಬಿಟ್ಟು 10 ಮಾರು ಆಚೆ ಕಡೆ ಆಕಿನ ಮುಂದಿತ್ತು. ದಿನನಿತ್ಯ ಗೌಡ ಆಕಿನ ಮನೆಗೆ ಹೋಗ್ತಿದ್ದ. ಅದೇ ಕಬೀರದಾಸನ ಗುಡಿಸಲು ಮುಂದಿನ 5 ಮತ್ತು ಹೊಳಿ ಬರ್ತಿದ್ದ. ಒಂದು ದಿವಸ ಇವ ಭಜನಾ ಮಾಡಕತ್ತಾನ, ಊರು ಗೌಡ ಆಕಿನ ಮನೆಗೆ ಹೋಗ್ಯಾನ. ಅವಾಗ ಆಕೆ ಹೇಳ್ತಾಳೆ ವೇಷ ಹೆಣ್ಮಗಳು, ಏನ್ರೀ ಗೌಡ್ರ, ಆ ಕಬೀರ ನನ್ನ ಹಾಟ್ಯ ಏನು ಬೆಳತನ ಭಜನ ಮಾಡ್ತದೋ ಕೀರ್ತನ ಮಾಡ್ತದೋ, ಬೆಳತನ ನಮಗೆ ಬೇಸರ ಆಗ್ಯದ, ಮಣ್ಣು ಕೊಡಲಾಗ್ಯದ, ಅವನಿಗೆ ಏನಾರೇ ನೀವು ಹೋಗಿ ಇವತ್ತು ವಾರ್ನಿಂಗ್ ಕೊಡ್ರಿ ಅಂದಳಕ್ಕಿ. ಅವಾಗ ಇವ ಗೌಡ ತನ್ನ ಇಕಿಯರೇ ಹೇಳಿದಳು. ಮತ್ತು ಹೆಣ್ಮಕ್ಳು ಮಾತು ಕೇಳಾರ್ದವ್ರು ಜಗತ್ತವ್ರು ಯಾರು ಅದಾರ ಈ ಭೂಮಿ ಮೇಲೆ? ಅದಾರೇನು? ಇಲ್ಲ, ಎಲ್ಲರೂ ಕೇಳೋರೇ ಅದಾರ. ಹೆಂಡ್ರ ಮಾತು ಕೇಳೋರೇ ಅದಾರ. ಅವಾಗ ಈ ಹೆಣ್ಮಗಳು ಮಾತು ಕೇಳ್ದ. ಗೌಡ ಹೋಗಿ ಕಬೀರದಾಸ್ ತನ್ನ ಮಡದಿ ಮಕ್ಕಳು ತೊಗೊಂಡು ಭಜನ ಮಾಡ್ಲಕತ್ತಿದ. ವಿಠ್ಠಲ್ ವಿಠ್ಠಲ್ ಪಾಂಡುರಂಗ ವಿಠ್ಠಲ್ ಅಂತ ಭಜನ ಮಾಡೋ ಟೈಮ್ದೊಳಗೆ ಅವ ಬಂದು ಒದರ್ತಾನ. ಗೌಡ, ಹೇ ಕಬೀರ್ಯಾ, ಹೇಳ್ರಿಪ್ಪ ಗೌಡ್ರ ಹೇಳ್ರಿ. ಏನಿಲ್ಲ, ನಿನ್ನ ಮನ್ಯಾಗ ಭಜನ ಮಾಡು, ಆ ಪಾಂಡುರಂಗನ ಧ್ಯಾನ ಮಾಡು, ನಾಮ ನುಡಿ ಬ್ಯಾಡ ಅನ್ನಂಗಿಲ್ಲ, ಆದ್ರೆ ಒಂದು ಟೈಮಿಂಗ್ ಅದ ನಂದು. ಹೇಳ್ರಿ ಗೌಡ್ರು. ಏನಿಲ್ಲ, ಸಂಜೆ 8 ಗಂಟೆ ತನಕ ನಿನ್ನ ಮನ್ಯಾಗ ಭಜನಾರೇ ಮಾಡು, ಕೀರ್ತನಾರೇ ಮಾಡು, ಆದ್ರೆ 8 ಗಂಟೆ ಆಯ್ತಂದ್ರೆ ಎಲ್ಲ ಬಂದ. ಯಾಕೆ? ಒಂದು ನಿನ್ನ ಮನ್ಯಾಗ ಒಂದು ಗುಬ್ಬಿ ಚೂ ಅನ್ನೋಡು ಸಹಿತ ಶಬ್ದ ಬರಬಾರ್ದು, ಅಟ್ಟು ವಾರ್ನಿಂಗ್ ಅದಂದ. ಊರು ಗೌಡ್ರ ಮಾತು ಮೀರ್ಲಕ್ಕೆ ಬರೋದಿಲ್ಲ ಅಂತೇಳಿ, ಐತ್ರಿ ಗೌಡ್ರ ಐತ್ರಿ ಅಂತ ಒಪ್ಕೊಂಡ ಮತ್ತೆ ಮರುದಿನ ಮುಂಜಾನೆ ಅದು ಚಂತನ ಕಾಯಕ್ಕೆ ಹೋದರು. ಕಾಯಕ ಮುಗಿಸ್ಕೊಂಡು ಬಂದು ಮತ್ತೆ ಸಂಜೆ 8 ಗಂಟೆಗೆ ಊಟ ಮಾಡಿ ಮಡದಿ ಮಕ್ಕಳು ಕಲ್ತು ಮತ್ತೆ ಭಜನ ಪ್ರಾರಂಭ ಮಾಡಿದ್ರು. ಮತ್ತು ಇವ ಗೌಡಾಕಿನ ಮನೆಗೆ ಸಣ್ಣಗೆ ಬಂದ. ರಾತ್ರಿ 10ಕ್ಕೆ ಬರೋದ್ರಾಗ ಭಜನ ನಡೆದಿತ್ತು. ಅವಾಗ ಈಕಿ ಸುಮ್ಮ ಕುಂದಿರ್ಲಿಲ್ಲ. ಏನ್ರೀ ಗೌಡ್ರ, ಆ ಕಬೀರ್ಯಾಗ ನಾನು ಅವನಿಗೆ ಹೇಳಿರಿಲ್ಲ ನಿನ್ನೆ, ಅಲ್ಲ ವಾರ್ನಿಂಗ್ ಕೊಟ್ಟಿರಿಲ್ಲ ಸಂಜೆ 8 ಗಂಟೆ ಅಂತೇಳಿ, ಮತ್ತೆ ಇವತ್ತು ಭಜನ ಚಾಲು ಮಾಡ್ಯಾನ. ಅವನಿಗೇನು ನೀವು ಹೋಗಿ ಹೇಳಬೇಡ, ಇವತ್ತು ಹೋಗಿ ಅವನಿಗೇನು ನೀವು ವಾರ್ನಿಂಗ್ ಕೊಡ್ಲಕ್ಕೆ ಹೋಗಬೇಡವ. ಯಾವಾಗ ನಿನ್ನ ಮಾತು ನಿನ್ನೆನೆ ಕೇಳಿಲ್ಲ ಅಂದ್ರೆ 1 ಲೀಟ್ರ್ ಗಸಲೆಟ್ ಎಣ್ಣೆ ಕೊಡ್ತೀನಿ, 1 ಕಡ್ಡಿ ಡಬ್ಬಿ ಕೊಡ್ತೀನಿ. ಅವ ಮಡದಿ ಮಕ್ಕಳು ತೊಗೊಂಡು ಗುಡಿಸಲ್ದಾಗ ಭಜನ ಮಾಡ್ಲಕತ್ತಾನ, ಒಯ್ದು ಅವ್ರ ಒಳಗೆ ಭಜನ ಮಾಡ್ತಾರೆ, ನೀವು ಕೊರೆದು ಆ ಗುಡಿಸಲ್ಗೆ ಬೆಂಕಿ ಇಟ್ಟುಬಿಡು ಅಂದಳಿಕ್ಕಿ. ಬೆಂಕಿ ಇಟ್ಟುಬಿಡು ಅಂದ ಕೂಡಲೇ ಗೌಡಾಕಿನ ಮಾತು ಕೇಳಿ ಹಾದ. ಒಳಗೆ ಪಾಂಡುರಂಗ ವಿಠ್ಠಲ ಕಣ್ಣು ಮುಚ್ಚಿ ಭಜನ ಮಾಡಕತ್ತಾರ, ಕೀರ್ತನ ಮಾಡ್ಲಕತ್ತಾರ. ಇವ ಆ ಗಸಲೆಟ್ ಎಣ್ಣೆ ಉಕ್ಕಿ ಕಡ್ಡಿ ಡಬ್ಬಿ ಕೊರೆದು ಬೆಂಕಿಟ್ಟ. ದಗ ಉರಿಲಕತ್ತು. ಅವ ಕಬೀರದಾಸ
ಬಾಂಡೆ ಹಾಂಡೆ ಅವೇನಿದ್ವಲ್ಲ ಅವೆಲ್ಲ ತೊಗೊಂಡು ಬರಲಿಲ್ಲವ ನನಗೆ ಉಪಚಿನ ಕಾತತ. ಅವೆಲ್ಲ ಬಿಡ್ರಿ, ಆ ಲಿಂಗ ಏನದಲ್ಲ ನಮ್ಮ ಮನ್ಯಾಗ ದೇವ್ರ ಲಿಂಗ ಪಾಂಡುರಂಗನ ಮೂರ್ತಿ ಮೊದಲು ಅದನ್ನು ಹೊರಗೆ ತೊಗೊಂಬರ್ರಿ ಬೆಂಕಿ ಹತ್ತಿದ ಅಂತೇಳಿ ಅದನ್ನು ತೊಗೊಂಡು ಹೊರಗೆ ಬಂದಿಟ್ಟು ಆ ಮಡದಿ ಮಕ್ಕಳಿಗೆ ಹೇಳಿದನಂತ ಕಬೀರದಾಸ, ದಿನನಿತ್ಯ ನಾವು ಕುಡ್ಡು ಚಿಮಣಿನ ಬೆಳಕಿನೊಳಗೆ ಭಜನ ಮಾಡ್ತಿದ್ದೆವು, ಇವತ್ತು ಸಾಕ್ಷಾತ್ ಪಾಂಡುರಂಗ ಎಂಥ ಬೆಳಕು ಕೊಟ್ಟ ಅನ್ನಂದ್ರೆ ಕುಣಿದ್ಯಾಡಿ ಭಜನ ಮಾಡ್ರಿ ಅಂದತ್ತವ. ಕುಣಿದ್ಯಾಡಿ ಭಜನ ಮಾಡ್ಲಕತ್ರು. ಯಾರಿಗಾರು ಉಂಟಾಯ್ತಿದು? ಯಾರಿಗಾರು ಉಂಟಾಯ್ತು? ಸಾಕ್ಷಾತ್ ಪರಮಾತ್ಮ ಪಾಂಡುರಂಗಗಾರು ಉಂಟಾಯ್ತು. ಪಾಂಡುರಂಗ ತಿಳ್ಕೊಂಡ ನನ್ನ ಭಕ್ತ ಯಾರು ಕಬೀರದಾಸ ನಾನು ನಾಮಸ್ಮರಣೆ ಮಾಡ್ಲಕತ್ತಾನ, ಇವ ಊರ ಗೌಡ ಆಕಿನ ಮನೆಗೆ ಬೆಂಕಿ ಇಟ್ಟಾನಂದ್ರೆ ನಾಯಕ ಅವನ ಮನೆಗೆ ಬೆಂಕಿ ಇಟ್ಟಾನಂದ್ರೆ ನಾಯಕ ಬಿಡ್ಬೇಕಂಥೇಳಿ ಅವಾಗ ಸಾಕ್ಷಾತ್ ಪಾಂಡುರಂಗ ವಾಯು ರೂಪದೊಳಗೆ ಬಂದ, ಅಂದ್ರೆ ಗಾಳಿಯಾಗಿ ಬಂದ ಬರ್ರ ನಂಗೆ ಹಿಂಗೆ ಬೀಸಿ ಬಿಟ್ಟ. ಏನು ಈ ಕಬೀರದಾಸನ ಗುಡಿಸಲಿಕ್ಕೆ ಹತ್ತಿತ್ತಲ್ಲ ಬೆಂಕಿ, ಆ ಬೆಂಕಿ ಕಿಡಿ ಹಾರಿ ಹೋಗಿ ಗಾಳಿಗೆ ಆ ವೇಷ ಹೆಣ್ಣುಮಗಳು ಗುಡಿಸಲ ಮೇಲೆ ಬೆತ್ತು. ಆಕಿನ ಗುಡಿಸಲು ದಗ ಉರಿಲಕತ್ತು. ಆಕೆ ಅಲ್ಲಿದೆ ಬಬ್ಬಿ ಹೊಡ್ಕೊತ ಬಂದ್ರ, ಕಬೀರ್ಯಾ ನನ್ನ ಹಾಟೆ ನಿಂದಿಟ್ಟು ಸುಟ್ಟದ, ನಂದಿಟ್ಟು ಸುಟ್ಟಿಟ್ಟೆ ಅಲ್ಲೋ. ಆಕಿ ಬಬ್ಬಿ ಹೊಡ್ಯಾಕತ್ತ. ಅವಾಗ ಕಬೀರದಾಸ ಹೇಳ್ತಾನ, ತಾಯಿ ನಂದೇನು ತಪ್ಪಿಲ್ಲೇವಾ, ನಂದೇನು ತಪ್ಪಿಲ್ಲ ಯವಾ. ಅಲ್ಲೋ ಗುಡಿಸಲಿಗೆ ಬೆಂಕಿ ಹಚ್ಚಿ ನಂದೇನು ತಪ್ಪಿಲ್ಲತ್ತಿಯಲ್ಲ ಅಂದಾಗ ಅವಾಗ ಕಬೀರದಾಸ ಹೇಳ್ತಾನೆ, ಯವಾ ತಾಯಿ ಇದ್ರಾಗ ನಂದು ತಪ್ಪಿಲ್ಲತ್ತ ಯಾಕೆ ಹೇಳಿನಂದ್ರೆ ನಿನಗಿಟ್ಕೊಂಡವ್ ಬಂದು ನನ್ನ ಗುಡಿಸಲಿಗೆ ಬೆಂಕಿ ಇಟ್ಟಾನ, ನನಗಿಟ್ಕೊಂಡವ್ ಬಂದು ನಿನ್ನ ಗುಡಿಸಲಿಗೆ ಬೆಂಕಿ ಇಟ್ಟ. ಎಂಥ ಮಾತು ಹೇಳ್ತಾನಲ್ರಿ. ಅಲ್ಲ ನನಗಿಟ್ಕೊಂಡವ್ ಬಂದು ನಿನ್ನ ಗುಡಿಸಲಿಗೆ ಬೆಂಕಿ ಇಟ್ಟಾನ, ನಿನಗಿಟ್ಕೊಂಡವ್ ಬಂದು ನನ್ನ ಗುಡಿಸಲಿಗೆ ಬೆಂಕಿ ಇಟ್ಟಾನ. ಅಂದ್ರೆ ನನಗಿಟ್ಕೊಂಡವ ಪಾಂಡುರಂಗ, ನಿನಗಿಟ್ಕೊಂಡವ ಊರು ಗೌಡ ಬಂದ ನನ್ನ ಗುಡಿಸಲಿಕ್ಕೆ ಹಚ್ಚಾನ, ನನಗಿಟ್ಕೊಂಡ ಬಂದು ನಿನ್ನ ಗುಡಿಸಲಿಕ್ಕೆ ಹಚ್ಚಾನ. ಅವಾಗ ಕೇಳ್ತಾಳ, ಕಬೀರದಾಸ ನಂದು ತಪ್ಪಾಯಿತು, ನನಗೆ ಕ್ಷಮಾ ಮಾಡು, ನಾನು ತಪ್ಪು ಮಾಡ್ದ, ನಾ ಹೆಂಗೆ ಮಾಡಲಿ, ನಾ ಪಾಪ ಮಾಡಿದ ಹೇಳು ಅಂದಾಗ ಅವಾಗ ಅವ ಹೇಳ್ತಾನ, ತಾಯಿ ನೀ ಅಳಬೇಡ, ದುಃಖ ಮಾಡಬೇಡ, ನನ್ನ ಹೆಂಡತಿ ಮಕ್ಕಳ ಸಂಗಟ ಕಲ್ತು ನಮ್ಮ ಸಂಗಟ ಕಲ್ತು ನೀನು ಭಜನ ಮಾಡು, ಆ ಪಾಂಡುರಂಗನ ಧ್ಯಾನ ಮಾಡು, ನಿನ್ನ ಜನ್ಮ ಕಲ್ಯಾಣ ಆಗ್ತದಂದಾಗ ಅದೇ ಹೆಣ್ಣು ಮಗಳು ವೇಶ್ಯ ಹೆಣ್ಣು ಮಗಳು ಆ ಮಡದಿ ಮಕ್ಕಳ ಸಂಗಟ ಕಲಿತು ಭಜನ ಮಾಡಿದಳು. ಆಕೆ ಆ ಜನ್ಮ ತ್ಯಜಿಸಿ ಮುಂದಿನ ಜನ್ಮದಲ್ಲಿ ಇದೇ ನಮ್ಮ ಭಾರತ ಭೂಮಿ ಮ್ಯಾಲ ದಾಮೋಜಿ ಪಂತನ ತಂಗಿ ಕಾಮ ಮಾತ್ರ ಹುಟ್ಟಿ ಬಂದಳು. ಜಗತ್ತದೊಳಗೆ ದೊಡ್ಡ ಶಿವ ಶರಣಿ ಅನಿಸಿಕೊಂಡಳು, ದೊಡ್ಡ ಶಿವ ಶರಣಿ ಅನಿಸಿಕೊಂಡಳು. ವಿಠಲ ನನ್ನವ್ವ ತಾಯಿ ಸಂಗಮನ ಉದರದಲ್ಲಿ ಜನ್ಮ ತಾಳಿದ ಯಾರು? ಶರಣಬಸವೇಶ್ವರ. ಅದು ಎಲ್ಲಿ ಅಂತ ಕೇಳಿದರೆ ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಯಡ್ರಾಮಿ ತಾಲೂಕು ಅರಳಗುಂಡಿಗೆ. ಅಂದ್ರೆ ಏನ್ರಿ, ನಮ್ಮ ಮುರುಘಾನೂರ ಅರಳಗುಂಡಿಗೆ ಸೀಮೆ ಎರಡೂ ಕಲ್ತಾವ. ಶರಣಬಸವೇಶ್ವರರು ಸೂರ್ಯ ಉದಯ ಆಯಿತಂದ್ರೆ ಮೊದಲು ಬಂದು ನಮ್ಮ ಊರಾಗೆ ಇರ್ತಿದ್ರಂತ ಮುಂಜಾನೆ. ಅಂಥ ಒಂದು ಅರಳಗುಂಡಿಗೆ ಗ್ರಾಮದಲ್ಲಿ ಮಹಾಸಾತ್ವಿ ಶಿರೋಮಣಿ ಆಗಿರತಕ್ಕಂಥ ಸಂಗಮನ ಉದರದಲ್ಲಿ ಶರಣಬಸವೇಶ್ವರರ ಜನ್ಮ ತಾಳಿ ಬಂದರು. ಎಷ್ಟನೇ ಇಸ್ವಿಯಲ್ಲಿ? 1668ರಲ್ಲಿ ಪುಷ್ಯ ಮಾಸ ಕೃಷ್ಣ ಪಕ್ಷ ಸೋಮವಾರ ಸೂರ್ಯ ಉದಯಕ್ಕೆ 1668ನೇ ಇಸ್ವಿಯಲ್ಲಿ ಶರಣರ ಜನನವಾಯಿತು. ಮುಂದೆ ಆ ಶರಣಬಸವೇಶ್ವರರು ಹುಟ್ಟಿದ್ದು ಆ ಸೋಮವಾರ ಉದಯಕ್ಕೆ ಏನು ಹುಟ್ಟಿದ್ರಲ್ಲ ಆ ಊರನ ಜನರಿಗೆ ಗೊತ್ತೈತೆ ಏನ್ರಿ, ಆ ಸಂಗಮನ ಹೊಟ್ಟೆಯಲ್ಲಿ ಆ ಶಿವ ಸಾಕ್ಷಾತ್ಕಾರಾಗಿ ಹೇಳಿದನಂತೆ, ನಾನೇ ನಿಮ್ಮ ಹೊಟ್ಟೆಲಿಂದ ಹುಟ್ಟಿ ಬರವದೇನಂತ ಹೇಳಿದನಂತ. ಅದರ ಪ್ರಕಾರವಾಗಿ ಆ ಸಂಗಮನ ಹೊಟ್ಟೆಲಿಂದ ಗಂಡಸ ಮಗ ಇವತ್ತು ನಸ್ಕಿಲೆ 5ಕ್ಕೆ ಹುಟ್ಟಿ ಬಂದದಂತ. ನೋಡಮ್ ನಡ್ರಿ ಅಂಥೇಳಿ ಊರಾಗ ಓಣ್ಯಾಗ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡಿ ಆ ಕೂಸಿನ ಮುಖ ನೋಡ್ಲಿಕ್ಕೆ ಹೋಗ್ತಾರೆ. ಆ ಕೂಸು ನೋಡಿದ್ರೆ ಹೆಂಗಿತ್ತು ರಗತ್ ಗಣ್ಣೆ ಕೂಸು ಅಂದ್ರೆ ಚಂದ್ರನ ಚೆಲುವಿಕೆ, ಸೂರ್ಯನ ಬಣ್ಣ ನೋಡಿದವ್ರ ಕಣ್ಣಿಗೆ ಹಿಂಗೆ ಕುಕ್ಕಬೇಕು. ಎಲ್ಲ ಜನ ಹತ್ತಿದ್ರು, ಏನಪ್ಪ ಎಂಥ ಮಗಾರೇ ಇದ್ದಿರ್ಬೇಕಿವ,
ನೋಡಿದ್ರೆ ಆಶ್ಚರ್ಯ ಆಗಬೇಕು, ಮೈ ರೋಮಾಂಚನ ಆಗಬೇಕು. ಬಹುತೇಕ ಇವ್ರ ಹೊಟ್ಟಿಲಿಂದ ಇಂಥ ಮಗ ತಪ್ಪಿ ಹುಟ್ಟ್ಯಾದೆ ಅನ್ನುವಂಥ ಹಿಂಗೆ ಕೆಲವೊಂದು ಓಣ್ಯಾಗಿನ ಹೆಣ್ಮಕ್ಕಳೆಲ್ಲ ಮಾತಾಡ್ತಿದ್ರು. ಆ ಮಗು ಹುಟ್ಟಿದ ಕ್ಷಣ ಊರನ ಜನ ಎಲ್ಲ ವಿಚಾರ ಮಾಡಿದ್ರು. ಸಾಕ್ಷಾತ್ ಶಿವನ ವರಕೃಪ ಪಡೆದು ಹಡೆದಿರ್ತಕ್ಕಂಥ ಮಗ ಇದು. ಬಹುತೇಕ ಆದಯ್ಯ ನಿಜವಾಗಲೂ ಅವ ಶಿವನ ಭಕ್ತ. ಅವ ಮಾಡುವಂಥ ಸೇವಾ ಆ ಪರಮಾತ್ಮನಿಗೆ ಮುಟ್ಟ್ಯಾದ. ಅದಕ್ಕಾಗಿ ಇಂಥ ಮಗ ಹುಟ್ಟಿ ಬಂದದಂತ ಎಲ್ಲ ಜನಗಳು ಮಾತಾಡ್ತಿದ್ರು. ಸಮಾಧಾನ ವಹಿಸ್ರಿ, ಮಾತಾಡ್ತಿದ್ರು. ಆ ಸಮಯದಲ್ಲಿ ಅರಳಗುಂಡಿ ಜನಕ್ಕೆ ಇಷ್ಟು ಹೌಸ್ ಆಗ್ತದೆ. ಆ ಆದಯ್ಯ ಸ್ವಾಮಿ, ಮಡಿಯಮ್ಮ ಮತ್ತು ಸಂಗಮ್ಮ ಅವ್ರ ಮನೆತನನೇ ಹ್ಯಾಂಗಿತ್ತು ಅಂತ ಕೇಳಿದರೆ ಬಹುತೇಕ ನೋಡಿದ ಜನ ಎಲ್ಲ ಬೆರಗಾಗಬೇಕು. ಮತ್ತು ಅವರ ಶರಣ ಸಂಪ್ರದಾಯ ಮನೆತನ ದಾನ ಧರ್ಮ ಪರೋಪಕಾರ ಪುಣ್ಯ ಪರೋಪಕಾರದಲ್ಲಿ ಅವರ ಮನೆತನ ಎತ್ತಿದ ಕೈ ಇತ್ತು. ಹೀಗಾಗಿ ಯಾರೇ ಬೇಡಿ ಭಿಕಾರಿ ಬಂದ್ರೂ ಭಿಕ್ಷೆ ನೀಡ್ತಿದ್ರು, ಜೋಗಿ ಜಂಗಮರು ಬಂದರೆ ಭಿಕ್ಷೆ ನೀಡ್ತಿದ್ರು. ಯಾರಾದರೂ ಕೂಡ ನಾವು ಬಡವರದೀವಪ್ಪ, ನಮ್ಗೆ ಸ್ವಲ್ಪ ಕಷ್ಟ ಅದ ಅಂತೇಳಿ ಅವ್ರ ಮನೆಗೆ ಹೋದ್ರೆ ಆದಯ್ಯ ಮತ್ತು ಮಡಿಯಮ್ಮ ತಮ್ಮ ಮನೆಯಲ್ಲಿರ್ತಕ್ಕಂಥದ್ದು ಅವ್ರ ಉಡಿ ಒಳಗೆ ತುಂಬಿ ಕಳಿಸ್ತಿದ್ದರು. ಅಂಥ ಒಂದು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗಿ ಅನ್ನುವಂಗೆ ಬಹುತೇಕ ಆ ತಾಯಿ ತಂದೆ ಭಕ್ತಿಗಾಗಿ ಆ ಸಾಕ್ಷಾತ್ ಪರಮಾತ್ಮ ಅವರಿಗೆ ವರ ಕರುಣಿಸಿದ. ಆದರೆ ಯಾರು ಹೊಟ್ಟ್ಯಾಗ ಹುಟ್ಟದ ಶರಣ ಬಸಪ್ಪ ಅಂದ್ರೆ ಆದಯ್ಯ ದಂಪತಿಯಾಗಿರತಕ್ಕಂಥ ಸತಿಯಾಗಿರತಕ್ಕಂಥ ಮಡಿಯಮ್ಮ. ಆದರೆ ಶರಣ ಬಸಪ್ಪ ಹುಟ್ಟಿದು ಆ ಮಡಿಯಮ್ಮನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ. ಎಲ್ಲಿ ಹುಟ್ಟದ ಅಂದ್ರೆ ಆ ಆದಯ್ಯನ ತಮ್ಮನ ಹೆಂಡತಿ ಹೊಟ್ಟೆಯಲ್ಲಿ ಶರಣ ಬಸವೇಶ್ವರರು ಹುಟ್ಟಿದ್ರು. ಯಾಕೆ ಅವರು ಭಕ್ತಿ ಮಾಡಿದವ್ರು ಇವರು ಮತ್ತು ಹಡದಕ್ಕೆ ಆಕಿ ಪಡದಕ್ಕೆ ಆಕಿ ಅಂದ್ರೆ ಹ್ಯಾಂಗ್ರಿ ಇಲ್ಲಿ ಏನು ಕಾರಣದಂತ ಹಿಂಗೆ ನಿಮಗೆ ಸಂಕೋಚ ಬರ್ಬೋದು. ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಇತ್ತು. ಯಾರ್ದು? ಮಡಿಯಮ್ಮಂದು. ಹಿಂದಿನ ಜನ್ಮದೊಳಗೆ ಮಾಡಿದ ಕರ್ಮ ಈ ಜನ್ಮದೊಳಗೆ ತಟ್ತದ. ನಾ ಹೇಳೋದು ಲಕ್ಷ್ಯ ಇಟ್ಕೋರಿ. ಈ ಹಿಂದಿನ ಜನ್ಮದೊಳಗೆ ಈಗ ಅತ್ತೀರಿ ನೀವು ಏನ್ರಿ ನಮ್ಮ ಮಗ ಮೂಕಾಗಿ ಹುಟ್ಟ್ಯಾದ ಅತ್ತೀರಿ, ಅದು ಮೂಕಾಗಿ ಹುಟ್ಲಕ್ಕೆ ಅದು ಹಿಂದಿನ ಜನ್ಮದ ಮಾಡಿದ ಕರ್ಮ ಏನ್ರಿ, ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ. ಯಾಕೆ ಈ ಜನ್ಮದಾಗ ಹಿಂದೆ ಯಾವ ಕಣ್ಣಾರೆ ಕಂಡನು ನಾನು ನೋಡಿಲ್ಲ ತಿಳ್ಯಾನ, ಅವ ಕುಡ್ಡಾಗಿ ಹುಟ್ಟ್ಯಾನ. ಯಾವ ಕಿವಿಯಾರೆ ಕೇಳಿನೂ ಕೇಳಿಲ್ಲ ತಿಳ್ಯಾನ, ಅವ ಕಿವುಡಾಗಿ ಹುಟ್ಟ್ಯಾನ. ಯಾವ ಬಾಯಿಲೆ ಸತ್ಯ ನುಡಿಯೋದು ಬಿಟ್ಟು ಯಾವ ಅಸತ್ಯ ನುಡ್ದಾನಲ್ಲ ಅವ ಈ ಜನ್ಮದಾಗ ಮೂಕಾಗಿ ಹುಟ್ಟ್ಯಾನ. ಇದು 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 ಲಕ್ಷ್ಯ ಇಟ್ಕೋರಿ ನೀವೆಲ್ಲ. ಯಾಕೆ? ಪ್ರಾರಬ್ಧದ ಕರ್ಮ. ಅದಕ್ಕೆ ಹೇಳ್ತಾರೆ ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು. ಪ್ರಾರಬ್ಧದ ಕರ್ಮ ಇತ್ತು ಯಾರಿಗೆ? ತಾಯಿ ಮಡಿಯಮ್ಮ ತಾಯಿಗೆ. ಹಿಂದಿನ ಜನ್ಮದಲ್ಲಿ ಆಕೆ ಕೂಸಿನ ಧಿಕ್ಕಾರ ಮಾಡಿದ ಸಲುವಾಗಿ ಏನ್ರಿ, ಹಿಂದಿನ ಜನ್ಮದಲ್ಲಿ ಕೂಸಿನ ಧಿಕ್ಕಾರ ಮಾಡಿದ ಸಲುವಾಗಿ ಈ ಜನ್ಮದಲ್ಲಿ ಆಕಿನ ಹೊಟ್ಟಿಲಿಂದ ಮಕ್ಕಳು ಹುಟ್ಟಬಾರದಂತ ಆಕೆಗೆ ಶ್ರಾಪ ಆಗಿತ್ತು. ಯಾರಿಗೆ? ಮಡಿಯಮ್ಮ ತಾಯಿ ಶ್ರಾಪ ಆಗಿತ್ತು. ಈ ತಾಯಿ ಭಕ್ತಿ ಮಾಡ್ತಿದ್ದಳು. ಎಂಥ ಭಕ್ತಿ ಈ ಜನ್ಮದಾಗ ಅಂದರೆ ಸಾಕ್ಷಾತ್ ಪರಮಾತ್ಮನೇ ಅವರ ಭಕ್ತಿಗೆ ಮೆಚ್ಚಿ ಭೇಟಿಯಾಗಿದ್ದ. ಆದರೆ ಯಪ್ಪ ನನ್ನ ಹೊಟ್ಟಿಲಿಂದ ಒಂದು ಮಗು ಕರುಣಿಸತ್ತೆ ಬೇಡದಾಗ ಶಿವ ಸ್ವತಃ ಕೂತು ತಾನೇ ಆ ತಾಯಿ ಸ್ವಪ್ನದೊಳಗೆ ಹೇಳ್ತಾನೆ, ಯವ್ವಾ ನಿನ್ನ ಹೊಟ್ಟಿಲಿಂದ ನಾನು ಏನಾದರೂ ಪುತ್ರ ಸಂತಾನ ಕೊಡ್ಬೋದಾಗಿತ್ತು ಕರೆ, ಆದರೆ ನಿನ್ನ ಪ್ರಾರಬ್ಧದ ಕರ್ಮದ ಮಗಳ, ಹಿಂದಿನ ಜನ್ಮದ ಪ್ರಾರಬ್ಧದ ಕರ್ಮದ ಅನುಸಾರವಾಗಿ ನೀನು ಹೊಟ್ಟಿಲಿಂದ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಆದರೆ ನಿನ್ನ ತಂಗಿಯಾಗಿರತಕ್ಕಂಥ ಸಂಗಮನ ಉದರದಲ್ಲಿ ಜಗ ಬೆಳಗುವಂಥ ಮಗ ಹುಟ್ಟಿಸ್ತೀನಿ. ಅದೇ ಮಗ 13 ದಿವಸದೊಳಗೆ ನಿನ್ನ ಕೈವಶ ಆಗುವಂಗೆ ಮಾಡ್ತೀನಿ ಅಂತ ಪರಮಾತ್ಮ ಆಶೀರ್ವಾದ ಮಾಡಿದ್ದಕ್ಕೆ ಆಶೀರ್ವಾದ ಮಾಡಿದ್ದ. ಮುಂದೆ ಈ ತಾಯಿ ಮಾಡಿದ ಆದಯ್ಯ ಮತ್ತು ಮಡಿಯಮ್ಮ ತಾಯಿ ಮಾಡಿದ ಭಕ್ತಿ ಫಲದಿಂದ
ಸಾಕ್ಷಾತ್ ಶಿವ ಇವರಿಗೆ ವರ ಕರುಣಿಸಿದ್ದ. ಏನಂತ? ನಿಮ್ಮ ಹೊಟ್ಟಿಲಿಂದ ಹುಟ್ಟುವಂಥ ಮಗು ಈ ಜಗತ್ತೇ ಬೆಳಗಲಿ ಅಂತ ಆಶೀರ್ವಾದ ಮಾಡಿದ್ದಲ್ಲ. ಅದೇ ಮುಂದೆ ಸಂಗಮನ ಉದರದಲ್ಲಿ ಹುಟ್ಟಿ ಬಂದವನೇ ಮಹಾತ್ಮ ಶರಣಬಸವೇಶ್ವರರು. ಆ ಹುಟ್ಟಿ ಬಂದ ಬಳಿಕ ಊರಾಗಿನ ಜನ ಎಲ್ಲ ಈ ಕೂಸಿನ ನೋಡಿ ಗಾಬರಿ ಆದರು, ಆಶ್ಚರ್ಯಪಟ್ಟರು. ಏನಪ್ಪ ಸಣ್ಣ ಕೂಸ, ರಗತಗಣ್ಣಿ ಕೂಸ, ನೋಡಿದ್ರೆ ಚಂದ್ರನ ಚೆಲುವಿಕೆ ಬಂಗಾರ ವರ್ಣ, ಈ ಮಗನ ರೂಪಕ್ಕೆ ಅಳತಿ ಇದ್ದಿದ್ದಿಲ್ಲ. ಆ ಸಮಯದೊಳಗೆ ಊರನ ಜನ ಎಲ್ಲರೂ ಕೂಡಿಕೊಂಡು ಏನು ಈ ವರ್ಷ ಸುತ್ತಿನ ಹಳ್ಳಿ ಎಲ್ಲ ಬರಗಾಲ ಬಿದ್ದು ದನ ಕರಿಗೆ ಮನುಷ್ಯರಿಗೆ ಸಹಿತ ಕುಡಿಯೋಕೆ ನೀರಿಲ್ಲ. ಇವತ್ತು ಬಹುತೇಕ ಈ ವರ್ಷನ ನಮ್ಮಪ್ಪ ಶರಣ ಹುಟ್ಟ್ಯಾನೇನ ತಿಳ್ಕೊಂಡೇ ನಮ್ಮ ಊರಿಗೆ ಬರಗಾಲಿಲ್ಲ ಏನಂತ ಅರಳಗುಂಡಿ ಜನ ಮಾತಾಡ್ತಿದ್ರೆಲ್ಲ. ಆ ಸಮಯದಲ್ಲಿ ಮುಂದೆ 13 ದಿವಸಕ್ಕೆ ತೊಟ್ಟಲ ಕಾರ್ಯಕ್ರಮ ಮಾಡಬೇಕಂತ ಆದಾಯ ವಿಚಾರ ಮಾಡ್ತಾನೆ. 13 ದಿವಸ ಅಂದ್ರೇನು? ದಿನ ಬೆಸ ಇದ್ದು ಅಂದ್ರೆ ಗಂಡಸು ಮಕ್ಕಳಿಗೆ ನಾಮಕರಣ ಮಾಡ್ತಾರೆ, ದಿನ ಸರಿ ಇದ್ದು ಅಂದ್ರೆ ಹೆಣ್ಣು ಮಕ್ಕಳಿಗೆ. 14 ದಿವಸಿಗೆ, 16 ದಿವಸಿಗೆ, 18 ದಿವಸಿಗೆ, 20 ದಿವಸಿಗೆ, 22 ದಿವಸಿಗೆ, 24 ದಿವಸಿಗೆ ಹೆಣ್ಣು ಮಕ್ಕಳಿಗೆ, ಹೆಣ್ಣು ಮಗು ಏನು ಹುಟ್ಟಿರ್ತೈತಲ್ಲ ಅದಕ್ಕೆ ನಾಮಕರಣ ಮಾಡ್ತಿರ್ತಾರೆ ತೊಟ್ಲಾಗ ಹಾಕಿ. ಗಂಡಸು ಮಕ್ಕಳಿಗೆ 13 ದಿವಸಕ್ಕೆ, 15 ದಿವಸಕ್ಕೆ, ಹಿಂಗೆ ಒಂದು ದಿವಸ ಬೆಸ ಇರಬೇಕು. ಬೆಸ ಇದ್ದ ದಿವಸ ಗಂಡಸು ಮಕ್ಕಳಿಗೆ ನಾಮಕರಣ ಮಾಡಬೇಕಾಗ್ತದೆ. ಹೀಗಾಗಿ ಆದಾಯ ವಿಚಾರ ಮಾಡ್ತಾನೆ. ಜಗ ಬೆಳಗುವಂಥ ಮಗ ನಮ್ಮ ಮನೆತನದಲ್ಲಿ ಹುಟ್ಟಿ ಬಂದಾನಂದ್ರೆ ಈ ಮಗನ ತೊಟ್ಟಿಲ ಕಾರ್ಯಕ್ರಮ ಹೇಗೆ ಮಾಡಬೇಕಂದ್ರೆ ಇಡೀ ಸುತ್ತನ 10 ಹಳ್ಳಿ ಜನ ಕೂಡಿಸಿ ನಮ್ಮ ಮಗನ ನಾಮಕರಣ ಮಾಡಬೇಕಂತ ವಿಚಾರ ಮಾಡ್ತಾನೆ. ವಿಚಾರ ಮಾಡಿ ಸುತ್ತ 10 ಹಳ್ಳಿ ಜನ ಕೂಡಿಸ್ತಾನೆ, ಬಂಧು ಬಳಗದವರು ಎಲ್ಲರೂ ಕೂಡಿಸ್ತಾನೆ. ಈ ಕಡೆ ಸುತ್ತ 10 ಹಳ್ಳಿ ಅಂದ್ರೇನು? ಈ ಕಡೆ ರಂಜುಣಿಗೆ, ಮುರುಘಾನೂರ, ಹಾಲಗತ್ತರಿಗೆ, ಯತ್ನಾಳ, ಜಂಬೆರಳ, ಕಡಕೋಳ, ಕೋಣಶಿರ್ಸಿಗೆ, ಹೀಗೆಲ್ಲ ಸುತ್ತ 10 ಹಳ್ಳಿ ಜನ ಎಲ್ಲ ಕೂಡಿಸಿ ತೊಟ್ಟಿಲ ವೈಭವವನ್ನು ಆ ಗಂಡು ಮಗುವಿಗೆ ತೊಟ್ಟಿಲಲ್ಲಿ ಹಾಕಿ ಮುತ್ತೈದರೆಲ್ಲರೂ ಕೂಡಿಕೊಂಡು ಜೋಗುಳ ಹಾಡಿ ಹೇಗೆ ಆ ಕೂಸಿಗೆ ತೊಟ್ಟಿಲ ನಾಮಕರಣ ಮಾಡ್ತಾರನ್ನುವಂಥ ವಿಚಾರವನ್ನು ಅವಾಗ ಆಗಿ ಹೋಗಿದ ತೊಟ್ಟಿಲ ನಾಮಕರಣ ಯಾವಾಗ 1668ನೇ ಇಸ್ವಿ ಒಳಗೆ ಅರಳಗುಂಡಿಗೆಯಲ್ಲಿ ಶರಣಬಸವೇಶ್ವರರ ತೊಟ್ಟಿಲ ನಾಮಕರಣ ಮಾಡ್ಯಾರ. ಅವಾಗ ನಾವು ನೋಡಿಲ್ಲ, ನೀವು ನೋಡೇ ಇಲ್ಲ. ಬಹುತೇಕ ಆ ಸೌಭಾಗ್ಯ ಆ ಶರಣರ ತೊಟ್ಟಿಲಲ್ಲಿ ಹಾಕಿ